ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕುಂಬಳಗೋಡು, ಬೆಂಗಳೂರು ದಕ್ಷಿಣ ಜಿಲ್ಲೆ. 2.53 ಕೋಟಿ ಮೌಲ್ಯದ 2 ನಿವೇಶನ, 4 ಮನೆ, 4 ಎಕರೆ, 15 ಗುಂಟೆ ಕೃಷಿ ಜಮೀನು, 1.19 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು. 3.72 ಕೋಟಿ ಒಟ್ಟು ಆಸ್ತಿ ಮೌಲ್ಯ, 3.50 ಕೋಟಿ ಅಕ್ರಮ. 3.72 ಟೋಟಲ್ ಇದ್ರೆ ಅದ್ರಾಗ 3.50. ಇನ್ನು ಕಿರಣ್ ಅಂಗಡಿ ಎನ್ನುವರು, ಇವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಇಲಾಖೆ ಸಂಶೋಧನಾ ಕೇಂದ್ರ, ಶಿವಮೊಗ್ಗದವರು. 1.52 ಕೋಟಿ ಮೌಲ್ಯದ 1 ನಿವೇಶನ, 1 ಎಕರೆ ಕೃಷಿ ಜಮೀನು, 42.36 ಲಕ್ಷ ಮೌಲ್ಯದ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು. ಒಟ್ಟು 1.94 ಕೋಟಿ ಒಟ್ಟು ಆಸ್ತಿಯ ಮೌಲ್ಯ. ಹಿಂಗೆ ಏಕಕಾಲಕ್ಕೆ 53 ಸ್ಥಳಗಳಲ್ಲಿ ದಾಳಿ ಮಾಡಿ ಇವರೆಲ್ಲ ಆಸ್ತಿಗಳನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಇವತ್ತು ನಮ್ಮ ಲೋಕಾಯುಕ್ತರು ನಿಜವಾಗಿ ಒಳ್ಳೆಯ ಕೆಲಸ ತಿಳಿದಿದ್ದಾರೆ. ಟೋಟಲ್ ಅಕ್ರಮ ಆಸ್ತಿ 36.13 ಕೋಟಿ ಆಗ್ತದೆ. ಅಂದ್ರೆ ನಾವು ಏನು ಈ ಸಂದರ್ಭ ಹೇಳುವಂಥದ್ದು, ಇಷ್ಟೆಲ್ಲ ಹೊರಗೆ ಹಾಕಿದ್ದಾರೆ. ಇವರೆಲ್ಲರಿಗೂ ಭಾಳ ಸಸ್ಪೆಂಡ್ ಆಗಬೇಕು, ಒಂದು ದಿವಸ ಅಷ್ಟೇ. ಮತ್ತು ಅಧಿಕಾರಕ್ಕೆ ಎಲ್ಲೋ ಬಂದು ಸೇರ್ಕೋತಾರೆ. ಇದು ತಪ್ಪುವುದು ಯಾವಾಗ? ಸಣ್ಣದಲ್ಲ ಇದು ಅಪರಾಧಗಳು. ಎಲ್ಲರೂ ಕೋಟಿಗಳಲ್ಲಿ ಗಳಿಸಿದಂಥವರು, ಜನರ ದುಡ್ಡಿನ ಹಗರಿ ಹೊಡೆದಂಥವರು, ತಮ್ಮ ಪೇಮೆಂಟ ತಮ್ಮ ಬದುಕ ಮಾಡಿಕೊಂಡು, ತಮ್ಮ ಮಕ್ಕಳ ಎಜುಕೇಷನ್ ಮಾಡ್ಕೊಳ್ಳೋಕೆಂದ್ರು ಈ ಗಂಟು ಹೆಚ್ಚು ಮಾಡಿಕೊಂಡು ಇವರು ನಾಳೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಒಳ್ಳೆ ಬೇಡ, ಕೆಲವು ದಿನ ಸಸ್ಪೆಂಡ್ ಆಗಿರ್ತಾರೆ. ಆದರೆ ನಿಜವಾಗಿಯೂ ಇವರು ಮಾಡಿದ ಈ ಅಪರಾಧದಿಂದಾಗೆ ಎಷ್ಟೋ ಜನ ಬಡವರು ಹೊಟ್ಟೆ ಮೇಲೆ ಹೊಡೆದು ಬೀಳ್ತಿದ್ರು ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ಸಂಗ್ರಹ ಇಟ್ಕೊಳ್ಳೋಂಥದ್ದು. ಬಸವಣ್ಣವ್ರು ಹೇಳ್ತಾರಲ್ಲ ಒಂದು ಕಡೆ, ಹಿಂದಿಂಗೆ ನಾಳಿಂಗೆ ಎಂದೆನಲಾರೆ ಅಂತೇಳಿ. ಇವ್ರು ಹಿಂದೆ ನಾಳೆಲ್ಲ ಇನ್ನು ಮುಂದಿನ ತಲೆಮಾರ್ತಾನೆ ಇಟ್ಕೊಂಡು ಹೋಗುವಂಥ ದಂಧೆ ಮಾಡ್ತಾಯಿದ್ದಾರೆ. ಈ ಕಾಲದ ಅನೇಕ ಬಡವರ ಹೊಟ್ಟೆ ಮೇಲೆ ಹೊಡಿತ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಇವ್ರ ಹಿಂದೆ ಯಾರಿದಾರ ಗೊತ್ತದ. ಮತ್ತು ಇವಲ್ಲಿ ಲೋಕಾಯುಕ್ತರು ಇದೇ ಬಡ್ಕೊಂಡು ಇವರೆಲ್ಲ ಹುಡುಕಿ ತಂದು ಇಟ್ಟು ಸಹಿತ ಇವ್ರ ಶಿಕ್ಷೆ ಆಗ್ತೈತಿ ಅನ್ನೋದು ಭಾಳ